ಉಪಚುನಾವಣೆಯಲ್ಲಿ ಬಿಜೆಪಿಯ ಕಳಪೆ ಸಾಧನೆ ಬೆನ್ನಲ್ಲೇ ಕಾರ್ಯಕರ್ತರು ಕೂಡ ಕುಗ್ಗಿ ಹೋಗಿದ್ದಾರೆ. ಕಾರ್ಯಕರ್ತರಿಗೆ ಧೈರ್ಯ ತುಂಬುವಂತಹ ಕೆಲಸವನ್ನ ವಿಜೇಂದ್ರ ಅವರು ಪತ್ರದ ಮೂಲಕ ಮಾಡ್ತಾ ಇದ್ದಾರೆ. ಸೋಲಿನಿಂದ ಧೃತಿಗೆಡದಂತೆ ವಿಜೇಂದ್ರ ಅವರು ಕಾರ್ಯಕರ್ತರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ನ ಆಮಿಷಗಳು ಮತದಾರರನ್ನ ದಿಕ್ಕು ತಪ್ಪಿಸಿದೆ. ಚುನಾವಣೆಯ ಹಿಂದಿನ ದಿನವನ್ನ ಗುರಿಯಾಗಿಸಿಕೊಂಡು ಗೃಹಲಕ್ಷ್ಮಿ ಹಣವನ್ನು ಮತದಾರರ ಖಾತೆಗೆ ಹಾಕಿದ್ದು ಅನೈತಿಕ ಅಲ್ಲವೇ, ಅನ್ಎಥಿಕಲ್ ಪ್ರಾಕ್ಟೀಸ್ ಅಲ್ವಾ ಅದು ಅಂತ ಅವ್ರು ಕೇಳ್ತಾ ಇದ್ದಾರೆ. ಕಾರ್ಯಕರ್ತರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರಿಂದ ಹೋಗಿರುವಂತಹ ಪತ್ರದಲ್ಲಿ ಇದೆಲ್ಲ ಅಂಶಗಳನ್ನು ಉಲ್ಲೇಖಿಸಿದ್ದಾರೆ. ಜೊತೆಗೆ ಸಂಘಟನೆ ಪುನಃ ಮಾಡೋಣ, ಗೆಲ್ಲೋಣ ನೆಕ್ಸ್ಟು ಅಂತ ಹೇಳಿ ಧೈರ್ಯ ತುಂಬುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹುತೇಕ ಬಿಜೆಪಿ ಕಾರ್ಯಕರ್ತರು ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಅನೇಕ ಆಕ್ಷೇಪಣೆಗಳನ್ನ, ಅಸಮಾಧಾನವನ್ನ ರಾಜ್ಯ ಬಿಜೆಪಿಯ ಕಾರ್ಯವೈಖರಿಗೆ ಸಂಬಂಧಪಟ್ಟಂತೆ ಎತ್ತಿದ್ರು. ಅವರೆಲ್ಲರಿಗೂ ಸ್ಪಷ್ಟನೆ ಕೊಡೋ ನಿಟ್ಟಿನಲ್ಲಿ ಈ ಪತ್ರವನ್ನು ಬರೆದಿದ್ದಾರೆ. ಇನ್ನು ವಿಜೇಂದ್ರ ಅವರ ಅಧಿಕೃತ ಟ್ವಿಟರ್ ಖಾತೆಯಿಂದ ಹೊರಬಿದ್ದಿರುವಂತಹ ಟ್ವೀಟ್ನಲ್ಲಿ ಕಾರ್ಯಕರ್ತರಿಗೆ ಅತಿ ದೊಡ್ಡ ಸಂದೇಶವನ್ನ ಕೊಡಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಮಸೂದ್. ಒಂದ್ ಕಡೆಗೆ ವಿಜೇಂದ್ರರನ್ನ ಏಕಾಂಗಿ ಮಾಡುವಂತಹ ಪ್ರಯತ್ನ, ಈ ಟೈಮ್ನಲ್ಲೇ ಕಾರ್ಯಕರ್ತರಿಗೆ ವಿಜೇಂದ್ರದಿಂದ ಪತ್ರ. ಸೊ ಇದು ಯಾವ ರೀತಿಯಾದಂತಹ ಸಂದೇಶವನ್ನು ಕೊಡ್ತಾ ಇದೆ? ಪತ್ರದಲ್ಲಿ ಇನ್ನು ಯಾವೆಲ್ಲ ವಿಚಾರಗಳನ್ನ ಹೈಲೈಟ್ ಮಾಡಿದ್ದಾರೆ? ಸಂಘಟನೆ ವೃದ್ಧಿಸೋದು, ಸಂಘಟನೆಯನ್ನ ಬಲಶಾಲಿ ಮಾಡೋ ನಿಟ್ಟಿನಲ್ಲಿ ಏನ್ ಹೆಜ್ಜೆನ ವಿಜೇಂದ್ರ ಇಡ್ತಾರಂತೆ? ಮಮತಾ, ರಾಜ್ಯದಲ್ಲಿ 3 ಬೈ ಎಲೆಕ್ಷನ್ ಆಯಿತು. ಅದರಲ್ಲಿ 2 ಬೈ ಎಲೆಕ್ಷನ್ ಅಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ರು, ಗೆಲ್ಲುವಂತಹ ಅವಕಾಶ ಇತ್ತು ಅನ್ನುವಂತಹ ನಂಬಿಕೆ ಬಿಜೆಪಿಗೆ ಇತ್ತು. ಆದ್ರೂ ಕೂಡ 2 ಬೈ ಎಲೆಕ್ಷನ್ ಅಲ್ಲೂ ಕೂಡ ಬಿಜೆಪಿ ಸೋತಿರುವಂತದ್ದು. ಈ ಸಂಬಂಧಪಟ್ಟಂತೆ ಈಗಾಗಲೇ ಆತ್ಮಾವಲೋಕನ ಸಭೆ ಕೂಡ ಮಾಡಬೇಕು ಅನ್ನುವಂತ ತೀರ್ಮಾನ ಆಗಿದೆ. ಈ ಮಧ್ಯೆ ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿರುವಂತಹ ವಿಜೇಂದ್ರ ಅವರು ಕಾರ್ಯಕರ್ತರಿಗೆ ಒಂದು ಪತ್ರವನ್ನ ಬರೆಯುವ ಮೂಲಕ ಅಭಯವನ್ನ ಕೊಟ್ಟಿರುವಂತದ್ದು, ಧೈರ್ಯ ಗುಂದಬೇಡಿ ಅನ್ನುವಂತ ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ. ಆ ಪತ್ರದಲ್ಲಿ ಸಹಜವಾಗಿ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿರುವಂತದ್ದು, ಯಾವುದೇ ಸರ್ಕಾರ ಇದ್ರೂ ಕೂಡ ಪ್ರಭಾವ ಬೀರುವಂತಹ ಕೆಲವೊಂದು ಅಂಶಗಳಿಂದಾಗಿ ಉಪಚುನಾವಣೆ ಗೆಲ್ತಾರೆ. ಜೊತೆಗೆ ಈ ಸರ್ಕಾರ ಆಮಿಷಗಳನ್ನ ಒಟ್ಟು ಚುನಾವಣೆ ಹತ್ತತ್ರ ಗೃಹಲಕ್ಷ್ಮಿ ನಿಧಿ ಹಾಕ್ತು, ಇವೆಲ್ಲವೂ ಕೂಡ ಮತದಾರನ ಆಮಿಷ ಒಡ್ಡಿ ಹಣ ಬಲ, ಅಧಿಕಾರ ಬಲದಿಂದ ಚುನಾವಣೆ ಗೆದ್ದಿದೆ. ನಾವು ಇದರಿಂದ ಎದೆಗುಂದೋದು ಬೇಡ ಅನ್ನುವಂತ ಸಂದೇಶವನ್ನು ರವಾನೆ ಮಾಡಿರುವಂತದ್ದು. ಮುಖ್ಯವಾಗಿ ಬೈ ಎಲೆಕ್ಷನ್ ಸಂಬಂಧಪಟ್ಟಂತೆ ಒಂದಷ್ಟು ಒಳಏಟುಗಳು, ಹೊಂದಾಣಿಕೆ ಕೊರತೆ, ಈ ಸಂಬಂಧಪಟ್ಟಂತೆ ಕೂಡ ಕಾರ್ಯಕರ್ತರು ಬೇಜಾರಾಗಿದ್ರು. ಅದನ್ನು ಕೂಡ ಪ್ರಸ್ತಾಪ ಮಾಡಿ ಎಲ್ಲರೂ ಒಗ್ಗಟ್ಟಾಗಿ ಮುಂದುವರಿಬೇಕು ಅನ್ನುವಂತ ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ. ಜೊತೆಗೆ ಯತ್ನಾಳ್ ತಂಡದ ಸಂಬಂಧಪಟ್ಟಂತೆ ಕೂಡ ಪರೋಕ್ಷವಾಗಿ ಪ್ರಸ್ತಾಪ ಮಾಡಿ ಯಾವುದೇ ಅಭಿಪ್ರಾಯ ಭೇದ ಇದ್ರೂ ಕೂಡ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡಿ ಒಗ್ಗಟ್ಟಾಗಿ ಹೋಗೋಣ ಅನ್ನುವಂತ ಸಂದೇಶ ರವಾನೆ ಮಾಡಿದ್ದಾರೆ. ಯಾವುದೇ ಗೊಂದಲ ಆಗ್ಬಾರ್ದು ಅನ್ನುವಂತ ಕಾರಣಕ್ಕಾಗಿ 3-4 ದಿನಗಳ ಆದ ನಂತರ ಕಾರ್ಯಕರ್ತರಿಗೆ ಪತ್ರ ಬರೆಯುವ ಮೂಲಕ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಆ ಮೂಲಕ ಒಗ್ಗಟ್ಟಿನ ಜಪವನ್ನ ರಾಜ್ಯಾಧ್ಯಕ್ಷರು ಇಲ್ಲಿ ಪಟ್ಟಿದ್ದಾರೆ. ಮಮತಾ, ರೈಟ್. ಧನ್ಯವಾದ ಮಸೂದ್, ತಮ್ಮೆಲ್ಲ ಮಾಹಿತಿಗಾಗಿ.